ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್ ಬೀಟ್ಗೆ ಸ್ವಾಗತ. ನಾನು ಸ್ವಾಗತ್. ಮೊದಲದಾಗಿ ಹೆಡ್ಲೈನ್ಸ್. ಉಪಚುನಾವಣೆ ಬೆನ್ನಲ್ಲೇ ದೆಹಲಿಯಲ್ಲಿ ಡಿಕೆಶಿ ಸದ್ದಿಲ್ಲದ ಕಸರತ್ತು. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಜೋರು. ದೆಹಲಿ ಅಂಗಳದಲ್ಲಿ ಹೈಕಮಾಂಡ್ ತೀರ್ಮಾನಕ್ಕಾಗಿ ಕಾಯುತ್ತಿರೋ ನಾಯಕರು. ಗ್ರಾಮೀಣ ಪ್ರತಿಭೆಯ ಮಿಂಚಿನ ಸಾಧನೆ. ರಾಜ್ಯಕ್ಕೆ ತೃತೀಯ, ಹಾಸನ ಜಿಲ್ಲೆಗೆ ಪ್ರಥಮ ಸ್ಥಾನ. ಐಎಎಸ್ ಅಧಿಕಾರಿಯಾಗುವ ಕನಸೊತ್ತ ವಿದ್ಯಾರ್ಥಿ ಸುಮೇಧಾ ಮೌರ್ಯ. ಜನಿವಾರ ತೆಗೆಸಿದ್ರೆ ಮಾತ್ರ ಪರೀಕ್ಷೆ. ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಗೆ ಅವಮಾನ. ಜನಿವಾರ ತೆಗೆಸಲು ಒತ್ತಾಯಿಸಿದ ಸಿಬ್ಬಂದಿ ವಿರುದ್ಧ ಪೋಷಕರ ಆಕ್ರೋಶ. ಉಪಚುನಾವಣೆಗಳ ಫಲಿತಾಂಶ ಪ್ರಕಟವಾಗುವ ಮೊದಲೇ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ದೆಹಲಿಯ ಅಂಗಳದಲ್ಲಿ ತಮ್ಮ ಪವರ್ ಅನ್ನ ಕ್ಲೈಮ್ ಮಾಡೋಕೆ ಆರಂಭಿಸಿದ್ರ ಅಂತಕ್ಕಂಥ ಪ್ರಶ್ನೆ ಇದೀಗ ಮನೆ ಮಾಡಿದೆ. ಹೌದು, ದಾವಣಗೆರೆ ಉಪಚುನಾವಣೆ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ನಾನಾ ಬೆಳವಣಿಗೆಗಳು ನಡೆಯುತ್ತವೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಅವರು ಆಪ್ತ ಸಚಿವರ ಜೊತೆ ಸಭೆ ನಡೆಸಿದ್ದಾರೆ. ಈ ಎಲ್ಲ ಬೆಳವಣಿಗೆ ಮಧ್ಯೆ ಡಿಕೆಶಿ ದೆಹಲಿಯಲ್ಲಿ ಗಾಂಧಿ ಕುಟುಂಬದ ನಾಯಕರನ್ನ ಭೇಟಿಯಾಗಲು ಮುಂದಾಗಿದ್ದಾರೆ. ರಾಜ್ಯದಲ್ಲಿ ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿತಾರಾ, ಡಿಕೆಶಿಗೆ ಕುರ್ಚಿ ಬಿಟ್ಕೊಡ್ತಾರಾ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಈ ಹಿಂದೆ ಎರಡೆರಡು ಬಾರಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಸಿಎಂ ಡಿಸಿಎಂ ಇಬ್ಬರಿಗೂ ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ. ಇಬ್ಬರು ಬಹಿರಂಗವಾಗಿ ಒಗ್ಗಟ್ಟು ಪ್ರದರ್ಶಿಸಿದ್ರು. ಇಬ್ಬರ ಪರ ಇರುವ ಬೆಂಬಲಿಗ ಶಾಸಕರು ಪ್ರತ್ಯೇಕ ಹೇಳಿಕೆ ನೀಡುತ್ತಿದ್ದಾರೆ. ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ತಂದೆಯವರೇ ಸಿಎಂ ಆಗಿ ಮುಂದುವರಿಯುತ್ತಾರೆ ಎಂದು ಹೇಳಿಕೆ ನೀಡಿದರೆ, ಡಿಕೆಶಿ ಬೆಂಬಲಿಗ ಶಾಸಕರು ಈ ಅವಧಿಯಲ್ಲೇ ಡಿಕೆಶಿ ಸಿಎಂ ಆಗುತ್ತಾರೆ ಎಂದು ಹೇಳುತ್ತಿದ್ದಾರೆ. ಇಲ್ಲಿಯವರೆಗೆ ಹೈಕಮಾಂಡ್ ನಾಯಕರು ಪಂಚರಾಜ್ಯಗಳ ಚುನಾವಣೆಯಲ್ಲಿ ಬ್ಯುಸಿ ಇದ್ದರು. ಈಗ ಚುನಾವಣೆ ಮುಗಿದ ಬೆನ್ನಲ್ಲೇ ಡಿಕೆ ಸಹೋದರರು ದೆಹಲಿಗೆ ಆಗಮಿಸಿದ್ದು ಭಾರೀ ಕುತೂಹಲ ಮೂಡಿಸಿದೆ. ಸಿಎಂ ಸಿದ್ದರಾಮಯ್ಯನವರು ಸಂಪುಟ ಪುನರಚನೆಗೆ ಹೈಕಮಾಂಡ್ ಮೇಲೆ ಒತ್ತಡ ಏರಲು ಆಪ್ತ ಸಚಿವರ ನಿವಾಸದಲ್ಲಿ ರಹಸ್ಯ ಸಭೆ ನಡೆಸಿದ್ದಾರೆ. ಇನ್ನೊಂದು ಕಡೆ ಡಿಕೆ ಸಹೋದರರು ದೆಹಲಿಯಲ್ಲಿ ಬೀಡು ಬಿಟ್ಟು ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ಸ್ಪಷ್ಟತೆ ಪಡೆಯಲು ಮುಂದಾಗಿದ್ದಾರೆ. ಎರಡು ಬೆಳವಣಿಗೆಯನ್ನು ಗಮನಿಸಿದರೆ ಫಲಿತಾಂಶ ಪ್ರಕಟವಾದ ನಂತರ ಇವೆರಡರ ಪೈಕಿ ಒಂದು ಬದಲಾವಣೆ ಗ್ಯಾರಂಟಿ ಎಂದು ವಿಶ್ಲೇಷಿಸಲಾಗುತ್ತಿದೆ. ಬಜೆಟ್ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಸಿದ್ದರಾಮಯ್ಯ, ನಾಡಿನ ಜನ ನಾನು ಇರಬೇಕೆಂದು ಬಯಸಿದ್ದಾರೆ. ಈ ಬಗ್ಗೆ ಅಂತಿಮ ತೀರ್ಮಾನ ಮಾಡುವುದು ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ. ಬಜೆಟ್ನ ದಾಖಲೆಗಳ ಮೇಲೆ ನಂಬಿಕೆ ಇಲ್ಲ, ಆದರೆ ಇನ್ನೆರಡು ಬಜೆಟ್ ಮಂಡಿಸುವ ಅವಕಾಶ ಸಿಕ್ಕರೆ ಮಂಡಿಸುತ್ತೇನೆ. ಎಲ್ಲವನ್ನೂ ತೀರ್ಮಾನ ಮಾಡುವುದು ಹೈಕಮಾಂಡ್. ಈ ವಿಚಾರದಲ್ಲಿ ಏನೇ ಹಿಂದೆ ಮುಂದೆ ಪ್ರಶ್ನೆ ಕೇಳಿದ್ರು ನನ್ನ ಉತ್ತರ ಹೈಕಮಾಂಡ್ ಎಂದಿದ್ದರು. ಭೇಟಿ ಇದೆ, ನಾನು ನಮ್ಮ ಆಫೀಸರ್ಸ್ ಎಲ್ಲ ನಾವು ಹಿಂದೆ ಟೈಮ್ ಕೇಳಿದ್ದು ಅವ್ರು ನಾಳೆ ಕೊಟ್ಟಿದ್ದಾರೆ. ಪಕ್ಷದ ವಿಚಾರವಾಗಿ ಸರ್ ಯಾರನ್ನಾದ್ರೂ ಭೇಟಿ ಆಗ್ತಾ ಇದ್ದೀರಾ? ಸಾಕಷ್ಟು 11:45ಗೆ ಇವ್ರು ಭೇಟಿ ಮಾಡ್ತೀನಿ, ರಾಜನಾಥ್ ಸಿಂಗ್ನ. ಪಕ್ಷದ್ದು ಖಂಡಿತ ನಾನೇನು ಇಲ್ಲ ಅಂತ ನಾ ಹೇಳಕ್ಕಾಗಲ್ಲ. ನೀವು ಸುಮ್ಮನೆ ಇರಲ್ವಲ್ಲ, ಎಲ್ಲ ನನ್ನ ಹುಡುಕಾಕ್ಬಿಟ್ಟಿರ್ತೀರ. ಸೊ ಖಂಡಿತ ಭೇಟಿ ಮಾಡಿದ್ದೀನಿ, ಆಗಲೇ ಮಾಡಿದಿರಾ? ಈಗೆಲ್ಲ ನಾನು ಅದೆಲ್ಲ ಹೇಳ್ಬಾರ್ದು, ಯಾರು ಭೇಟಿ ಮಾಡಿರ್ತೀನಿ ಯಾರು ಬಿಟ್ಟಿರ್ತೀನಿ ಅಂತ. ಲೋಧಿ ರೋಡ, ಅಕ್ಬರ್ ರೋಡ ಎಲ್ಲೂ ಇಲ್ಲ, ಎಲ್ಲ ಒಟ್ಟೊಳಗೆ ಹೋಗ್ಬೇಕು. ನಾವು ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ ಅಷ್ಟೇ. ಅದನ್ನೆಲ್ಲ ನಾನು ಡಿಸ್ಕಸ್ ಮಾಡ್ತೀನಿ. ಎಲೆಕ್ಷನ್ ಡಿಸ್ಕಸ್ ಮಾಡ್ತೀನಿ ಅಂತ. ಖಂಡಿತ ಎಲೆಕ್ಷನ್ ಮಾಡಲೇಬೇಕಲ್ಲ. ಅಲ್ಲ, ಕರ್ನಾಟಕದ ವರದಿ ಹೇಳಲೇಬೇಕು. ಕರ್ನಾಟಕದೇನು ನಾನೇನು ಅಷ್ಟು ಎಲ್ಲ ಮಾಡೋರು ಮಾಡ್ತಾರೆ. ಬೇರೆದೆಲ್ಲ ತಮಿಳುನಾಡಿಗೆ ಹೋಗಿದ್ದೆ, ಕೇರಳಕ್ಕೆ ಹೋಗಿದ್ದೆ, ಅಸ್ಸಾಂಗೆ ಹೋಗಿದ್ದೆ. ಎಲ್ಲ ಇದ್ಮೇಲೆ ಏನೇನಾಗಿದೆ ಎಲ್ಲ ವರದಿ ತಿಳಿಸ್ಬೇಕಲ್ಲ. ನನ್ನ ಜವಾಬ್ದಾರಿ ನಿಂತು ಪಾಪ ನನಗೆ ಪಕ್ಷ ಅಸ್ಸಾಂಗೆ ಕ್ಯಾಂಪೇನ್ ಮಾಡಿದ್ರು, ತಮಿಳುನಾಡಲ್ಲಿ ಮಾಡಿದ್ರು, ಕೇರಳಲ್ಲಿ ಮಾಡಿದ್ರು. ಎಲ್ಲ ಕಡೆ ಸುತ್ತೀವಿ. ಕರ್ನಾಟಕ ಮಾಡಲೇಬೇಕು ಬಿಡಿ, ನನ್ನ ಡ್ಯೂಟಿ ಆಸ್ ಎ ಪಾರ್ಟಿ ಪ್ರೆಸಿಡೆಂಟ್, ಆಸ್ ಎ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಾಡಲೇಬೇಕು. ಎಲ್ಲ ಕಡೆನೂ ಹೋಗಿ ಬಂದಿದ್ದೀನಿ. ಅಲ್ಲ, ಕರ್ನಾಟಕದ ಬದಲಾವಣೆಗಳ ಬಗ್ಗೆ ಏನಾದರೂ ಮಾತಾಡೋ ಸಾಧ್ಯತೆ ಇದೆಯಾ ನಾಳೆ? ಅಲ್ಲ ರೀ, ನನ್ನಂತವನು ಮೀಡಿಯಲ್ಲಿ ಯಾರು ಮಾತಾಡಕ್ಕಾಗ್ತದ? ನಾನು ಮೀಡಿಯಾಲಿ ಈ ವಿಚಾರ ಮಾತಾಡೋದೇ ಇಲ್ಲ. ನೀವು ಅದಕ್ಕೆ ಪ್ರಯತ್ನ ಮಾಡಕ್ ಹೋಗ್ಬೇಡಿ. ಒಟ್ಟಲ್ಲಿ ಯಾರಿಗಾರು ನೀರು ಕುಡಿಸ್ತೀರಿ ಸರ್ ಶೀಘ್ರದಲ್ಲಿ? ಆಲೂರು ತಾಲೂಕಿನ ಕಸಬಾ ಹೋಬಳಿ ಬೈರಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರತಕ್ಕಂತ ಬೈರಾಪುರ ಗ್ರಾಮದ ಬೆತಸ್ತಾ ಶಾಲಾ ವಿದ್ಯಾರ್ಥಿ ಸುಮೇಧಾ ಮೌರ್ಯ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ರಾಜ್ಯಕ್ಕೆ ತೃತೀಯ ಸ್ಥಾನ ಹಾಗೂ ಹಾಸನ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಗಳಿಸುವ ಮೂಲಕ ಆಲೂರು ತಾಲೂಕಿಗೆ ಹಾಗೂ ಜಿಲ್ಲೆಗೆ ಕೀರ್ತಿಯನ್ನು ತಂದಿದ್ದಾನೆ.
625ಕ್ಕೆ 623 ಅಂಕ ಗಳಿಸಿ ಗಮನ ಸೆಳೆದ ಗ್ರಾಮೀಣ ಪ್ರತಿಭೆ. ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಪ್ರಕಟವಾಗಿದ್ದು, ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಭಾಸವಳ್ಳಿ ಗ್ರಾಮದ ಸುಮೇಧ ಮೌರ್ಯ ಎಂಬ ವಿದ್ಯಾರ್ಥಿ ಬೆತೆಸ್ತಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡಿ 625ಕ್ಕೆ 623 ಅಂಕ ಗಳಿಸುವ ಮೂಲಕ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಐಎಎಸ್ ಅಧಿಕಾರಿಯಾಗುವ ಕನಸು ಕಟ್ಟಿಕೊಂಡಿರುವ ಸುಮೇಧ ಮೌರ್ಯ ತಮ್ಮ ಎಸ್ಎಸ್ಎಲ್ಸಿ ಫಲಿತಾಂಶ ನೋಡಿ ಸಂಭ್ರಮದಲ್ಲಿದ್ದಾರೆ. ಜಿಲ್ಲೆಗೆ ಪ್ರಥಮ ಸ್ಥಾನ ಬಂದ ಖುಷಿಯಲ್ಲೇ ಪ್ರತಿಕ್ರಿಯಿಸಿರುವ ಸುಮೇಧ, ನನಗಿಂತ ನನ್ನ ಟೀಚರ್ಸ್ ಹಾಗೂ ತಂದೆ ತಾಯಿಗೆ ಹೆಚ್ಚಿನ ಸಂತೋಷವಾಗಿದೆ. ಮುಂದೆ ಪಿಯುಸಿಯಲ್ಲಿ ಸೈನ್ಸ್ ವಿಭಾಗದಲ್ಲಿ ವ್ಯಾಸಂಗ ಮಾಡಿ ಐಎಎಸ್ ಅಧಿಕಾರಿ ಆಗಬೇಕೆನ್ನುವ ಕನಸಿದೆ. ನನಗೆ ಒಬ್ಬಳು ಅಕ್ಕ ಇದ್ದು, ಅವಳು ಕೂಡ ವಿಜ್ಞಾನ ವಿಭಾಗದಲ್ಲಿ ಹಾಸನದಲ್ಲಿ ಓದುತ್ತಿರುವುದಾಗಿ ತಿಳಿಸಿ ತಂದೆ ಶಿವಣ್ಣ ಹಾಗೂ ತಾಯಿ ಜಯಂತಿ ಎಂದು ಹೆಮ್ಮೆಯಿಂದ ಹೇಳಿಕೊಂಡರು. ನಾನು ಬೆತೆಸ್ತಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ 10th ಸ್ಟಡಿ ಕೆರಿಯರ್ನ ಇವಾಗಿನ್ನೂ ಮುಗಿಸಿದ್ದೀನಿ. SSLC ರಿಸಲ್ಟ್ ಕೂಡ ಬಂತು. ಔಟ್ ಆಫ್ 625 623 ಬಂದಿದೆ. ಇದರಿಂದ ತುಂಬಾ ಖುಷಿ ಆಗ್ತಾ ಇದೆ. ಇದಕ್ಕೆಲ್ಲ ಮೈನ್ ರೀಸನ್ ಅಂತ ಬಂದಾಗ ನಮ್ಮ ಪೇರೆಂಟ್ಸ್ ಆಗಿರ್ಬೋದು, ನಮ್ಮ ಫ್ಯಾಮಿಲಿ ಆಗಿರ್ಬೋದು, ನಮ್ಮ ಟೀಚರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಮೈನ್ ರೀಸನ್ ನಮ್ಮ ಅಪ್ಪ ಅಮ್ಮ ಮತ್ತೆ ನಮ್ಮ ಫ್ಯಾಮಿಲಿ ಮೆಂಬರ್ಸು ಮತ್ತೆ ಟೀಚರ್ಸು. ನನ್ನ ಇನ್ಸ್ಪಿರೇಷನ್ ಅಂತ ಬಂದಾಗ ನಾನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನ ನಾನು ತಗೋತೀನಿ. ಯಾಕಂದ್ರೆ ಅವರು ಹೇಳ್ಕೊಟ್ಟಿರುವಂತ ದಾರಿಯಲ್ಲಿ ನಾನು ನಡೀತಾ ಇರೋದು. ಸೊ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಈ ಒಂದು ಅಚೀವ್ಮೆಂಟ್ ಮಾಡೋ ಒಂದು ಸ್ಥಾನದಲ್ಲಿ ಬಂದು ನಿಂತಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಡೈಲಿ ರುಟೀನ್ 6 o'clock ಸ್ಟಾರ್ಟ್ ಆಗ್ತಾ ಇದ್ದಿದ್ದು. ಮತ್ತೆ ಅಲ್ಲಿಂದ 7:30 ಬಸ್ ಕ್ಯಾಚ್ ಮಾಡಿ ಇಲ್ಲಿಗೆ 8:30 ಬಂದು ಮತ್ತೆ ಇಲ್ಲಿಂದ ಕ್ಲಾಸಸ್ ಅಟೆಂಡ್ ಮಾಡಿ 6 o'clock ಇಲ್ಲಿಂದ ಹೊರಟು ಮತ್ತೆ ನಾನು ಅಲ್ಲಿ ಮನೆಗೆ ಹೋಗೋದು 7:30 8 o'clock ಆಗೋದು. ವಿದ್ಯಾರ್ಥಿ ಸುಮೇಧ ಮೌರ್ಯಗೆ ಶುಭಾಶಯ ಕೋರಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣೇಗೌಡ ಅವರು, ಅವರ ಸಾಧನೆ ಬೇರೆಯವರಿಗೂ ಸ್ಫೂರ್ತಿಯಾಗಿದ್ದು ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಸಹಕಾರಿಯಾಗಲಿದೆ ಎಂದರು. ಆಲೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ 2025-26ನೇ ಸಾಲಿನ 10ನೇ ತರಗತಿಯ ಫಲಿತಾಂಶ ಇದೀಗ ತಾನೇ ಪ್ರಕಟ ಆಗಿದೆ. ನಮ್ಮ ಜಿಲ್ಲೆ ಇಡೀ ರಾಜ್ಯದಲ್ಲಿ 4ನೇ ಸ್ಥಾನ ಪಡೆದು ಹೆಮ್ಮೆ ಅನಿಸ್ತಾ ಇದೆ. ಅದೇ ರೀತಿಯಲ್ಲಿ ನಮ್ಮ ತಾಲೂಕು ಇಡೀ ಜಿಲ್ಲೆಯಲ್ಲಿ 3ನೇ ಸ್ಥಾನ ಪಡೆದು ಉತ್ತಮ ಫಲಿತಾಂಶವನ್ನು ದಾಖಲಿಸಿದೆ. ಸೊ ಈ ಫಲಿತಾಂಶ ದಾಖಲಿಸಲಿಕ್ಕೆ ಕಾರಣರಾದಂತಹ ಎಲ್ಲ ಶಾಲೆಗಳ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳ ಮುಖ್ಯೋಪಾಧ್ಯಾಯರು, ಶಿಕ್ಷಕರು, SDMC ಅವರು, ಪೋಷಕರು, ವಿದ್ಯಾರ್ಥಿಗಳು ಹಾಗೂ ಸಹಕರಿಸಿದಂತೆ ಎಲ್ಲ ರಾಜಕೀಯ ನಾಯಕರು ಮತ್ತು ಎಲ್ಲ ಜನಪ್ರತಿನಿಧಿಗಳಿಗೆ ಹಾಗೂ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಈ ಮೂಲಕ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮ್ಮ ತಾಲೂಕಿನಲ್ಲಿ ಒಟ್ಟು 36 ಪ್ರೌಢಶಾಲೆಗಳಿತ್ತು. ಈ 36 ಪ್ರೌಢಶಾಲೆಗಳಲ್ಲಿ 26 ಪ್ರೌಢಶಾಲೆಗಳು 100% ಫಲಿತಾಂಶ ದಾಖಲಿಸಿವೆ. ನಾವು ಇವರೆಲ್ಲರನ್ನ ನಮ್ಮೆಲ್ಲ ಇಲಾಖೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇನೆ. ಒಟ್ಟು ನಮ್ಮ ತಾಲೂಕಿನಲ್ಲಿ 21 ಸರ್ಕಾರಿ ಪ್ರೌಢಶಾಲೆಗಳಿದೆ. 21 ಸರ್ಕಾರಿ ಪ್ರೌಢಶಾಲೆಗಳಲ್ಲಿ 16 ಸರ್ಕಾರಿ ಪ್ರೌಢಶಾಲೆಗಳು 100% ಫಲಿತಾಂಶ ದಾಖಲು ಮಾಡಿವೆ. 3 ಅನುದಾನಿತ ಪ್ರೌಢಶಾಲೆಯಲ್ಲಿ 1 ಅನುದಾನಿತ ಪ್ರೌಢಶಾಲೆ. ಶಾಲೆಯ ಪ್ರಾಂಶುಪಾಲ ರೀನಾ ಮ್ಯಾಥೇವ್ ಮಾತನಾಡಿ, ಕಳೆದ 2008ರಿಂದ ಇಲ್ಲಿಯವರೆಗೂ ನಮ್ಮ ಶಾಲೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ವಿಶೇಷವಾದ ಸ್ಥಾನಗಳನ್ನು ಪಡೆದುಕೊಳ್ಳುತ್ತಿದ್ದಾರೆ. ನಮ್ಮ ಶಾಲೆಯಲ್ಲಿ ನುರಿತ ಶಿಕ್ಷಕರ ಬೋಧನೆಯ ಫಲದಿಂದ ವಿದ್ಯಾರ್ಥಿಗಳ ಈ ಸಾಧನೆಗೆ ಸಾಕ್ಷಿಯಾಗಿದ್ದು ನಮ್ಮ ಎಲ್ಲ ಶಾಲಾ ಶಿಕ್ಷಕರಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳನ್ನು ತಿಳಿಸಿದರು. HM of Vedesna English Medium High School, Bairapura. We are privileged to announce that our student Sumedha Maurya has secured 623 out of 625 and has become the Hasan topper for the first time in our school history. Since 18 years we are the Alur Taluk toppers, but this time we are privileged to announce that our student Sumedha Maurya has secured the first place in Hasan district. And we assure everyone that the same. ಇದೇ ಸಂದರ್ಭದಲ್ಲಿ ಶಾಲೆಗೆ ಭೇಟಿ ನೀಡಿದ ಕ್ಷೇತ್ರದ ಶಾಸಕರಾದ ಪತ್ನಿ ಪ್ರತಿಭಾ ಅವರು ಭೇಟಿ ನೀಡಿ ವಿದ್ಯಾರ್ಥಿ ಸುಮೇಧಾ ಮೌರ್ಯ ಅವರಿಗೆ ಶುಭ ಕೋರಿ ಶಾಲೆಯ ಆಡಳಿತ ಮಂಡಳಿ ಒಂದಕ್ಕೆ ಅಭಿನಂದನೆ ಸಲ್ಲಿಸಿದರು. ಮಡಿವಾಳದ ಕೃಪನಿಧಿ ಕಾಲೇಜಿನಲ್ಲಿ ನಡೆದ ಸಿಇಟಿ ಪರೀಕ್ಷೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಜನಿವಾರವನ್ನ ತೆಗೆಸಿರ್ತಕ್ಕಂಥ ಆರೋಪ ಕೇಳಿ ಬಂದಿದ್ದು ಪೋಷಕರು ಇದೀಗ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಕಳೆದ ವರ್ಷ ಜನಿವಾರದ ವಿಷಯದಲ್ಲಿ ವಿರೋಧಗಳು ವ್ಯಕ್ತವಾಗಿ ವಿಷಯ ಹೈಕೋರ್ಟ್ ಮೆಟ್ಟಿಲೇರಿ ಮುಖ್ಯಮಂತ್ರಿಗಳು ಕೂಡ ಜನಿವಾರ ತೆಗೆಸದಂತೆ ಸೂಚನೆ ನೀಡಿದ್ದರು. ಆದರೂ ನಿನ್ನೆ 5ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಜನಿವಾರ ತೆಗೆಯಲು ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ಒತ್ತಾಯಿಸಿದ್ದಾರೆ ಎನ್ನಲಾಗಿದೆ. ಒಬ್ಬ ವಿದ್ಯಾರ್ಥಿಯ ಪ್ರಕಾರ ಪ್ರವೇಶದ ವೇಳೆ ಜನಿವಾರವನ್ನು ಪರಿಶೀಲಿಸಿದ ಸಿಬ್ಬಂದಿ ಅದನ್ನು ತೆಗೆದುಹಾಕುವಂತೆ ಸೂಚಿಸಿದ್ದಾರೆ. ಇದು ಕೇವಲ ದಾರ, ಯಾವುದೇ ಮೆಟಲ್ ಅಲ್ಲ ಎಂದು ವಿದ್ಯಾರ್ಥಿ ಹೇಳಿದರೂ ಅನುಮತಿ ಇಲ್ಲ, ತೆಗೆದು ಬನ್ನಿ, ಇಲ್ಲವಾದರೆ ಬಿಡೋದಿಲ್ಲ ಎಂದು ಹೇಳಲಾಗಿದೆ. ಪರೀಕ್ಷೆ ತಪ್ಪಿ ಹೋಗುವ ಭಯದಿಂದ ವಿದ್ಯಾರ್ಥಿ ಜನಿವಾರ ತೆಗೆದು ಪರೀಕ್ಷೆ
ಪರೀಕ್ಷೆ ಬರೆದಿದ್ದಾನೆ. ನಂತರ ಪೋಷಕರಿಗೆ ವಿಷಯ ತಿಳಿಸಿದ್ದು ಅವರು ಕಾಲೇಜಿನ ಪ್ರಿನ್ಸಿಪಾಲ್ ಮತ್ತು ಅಧಿಕಾರಿಗಳೊಂದಿಗೆ ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಘಟನೆ ಬಗ್ಗೆ ಪೊಲೀಸರಿಗೂ ಮಾಹಿತಿಯನ್ನು ನೀಡಲಾಗಿದ್ದು ಪೋಷಕರು ದೂರು ನೀಡಲು ಮುಂದಾಗಿದ್ದಾರೆ. ನಿನ್ನೆ ಅರೌಂಡ್ ನಮಗೆ ಎಂಟ್ರಿ ಒಂದು 9:30 ಹಂಗಿತ್ತು, 9:30 9:40 ಹಂಗೆ. ಸೊ ನಾವು ಎಂಟ್ರಿ ಆಗಿದ್ದು ನಾರ್ಮಲ್ CET ವೆರಿಫಿಕೇಷನ್ ಮಾಡ್ತಾರಲ್ಲ, ಸೊ ಹೋದ್ವಿ, ಎಲ್ಲ ಫೋಟೋ ತೆಗೆದ್ರು, ಸ್ಕ್ಯಾನ್ ಮಾಡಿದ್ರು, ಎಲ್ಲ ಚೆಕ್ ಮಾಡಿದ್ರು. ವಾಲೆ ಹಾಕಿದ್ದೆ, ಅದು ರೂಲ್ಸ್ ಪ್ರಕಾರ ತೆಗಿಬೇಕಿತ್ತು, ತೆಗೆಸಿದ್ರು. ನೆಕ್ಸ್ಟ್ ಹಿಂಗೆ ಯಾರೋ ಒಬ್ರು ಅಂಕಲ್ ಇದ್ರು ವೆರಿಫಿಕೇಷನ್ ಮಾಡೋರು, ಶರ್ಟ್ ಹಿಂಗೆ ತೆಗೆದು ನೋಡಿದ್ರು, ಎಲ್ಲರದ್ದು ಚೆಕ್ ಮಾಡ್ತಿದ್ರು. ಸೊ ಜನವಾರ ಆಗಿತ್ತು. ಆಮೇಲೆ ಅವ್ರು ಹೇಳಿದ್ರು ಜನವಾರ ಎಲ್ಲ ಅಲೋವಿಲ್ಲ ಅಂತ. ನಾನು ಹೇಳಿದೆ ಯಾಕೆ ಅಲೋವಿಲ್ಲ, ಇದೇನು ಥ್ರೆಡ್ಡು, ಏನು CC ಕ್ಯಾಮ್ರಾ ಎಲ್ಲ ಏನು ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಂತ ನಾನು ಹೇಳಿದೆ. ಸೊ ಅದು ಯಾವುದೋ ಮ್ಯಾಮ್ ಕೇಳಿದ್ರು, ಯಾರೋ ಇನ್ನೊಬ್ರು ಇದ್ದರು, ಅದೆಲ್ಲ ಅಲೋವಿಲ್ಲ, ಏನಾದ್ರು ಮೆಟಲ್ ಏನಾದ್ರು ಹಾಕಿದ್ಯಾ ಏನಾದ್ರು ಅದಕ್ಕೆ ಜನವಾರಕ್ಕೆ ಅಂದರು. ಇಲ್ಲ ನಾನೇನು ಹಾಕಿಲ್ಲ, ಬೇಕಂದ್ರೆ ಚೆಕ್ ಮಾಡ್ಕೊಳ್ಳಿ ಅಂದರೆ ಇಲ್ಲ ಅಲೋವಿಲ್ಲ ಅಂತ ಇದ್ರು. ಆಮೇಲೆ ನಾನು ಸುಮ್ಮನೆ ಅದೇ, ಯಾಕಂದರೆ ಟೆನ್ಷನ್ ಇತ್ತು, ಸೀಟಲ್ಲಿ ಬಿಡ್ತಾರಾ ಬಿಡಲ್ಲ ಅಂತ. ಸೊ ರೂಮ್ಗೆ ಹೋಗಿ ಕಳಿಸಿದ್ರು, ರೂಮ್ಗೆ ಹೋಗಿ ತೆಗೆದ್ಬಿಟ್ಟು ಬನ್ನಿ ಇಲ್ಲಾಂದ್ರೆ ಬಿಡಲ್ಲ ಅಂತ. ಸೊ ರೂಮ್ಗೆ ಹೋಗಿ ಚೇಂಜ್ ಮಾಡಿಕೊಂಡು ತೆಗೆದ್ಬಿಟ್ಟು ನಾನು ಬಂದೆ. ಫಸ್ಟ್ ಎಕ್ಸಾಮ್ ಫಿಸಿಕ್ಸ್ ಇತ್ತು, ಸೊ ಬರೆದೆ ನಾನು ಫಿಸಿಕ್ಸ್ ಎಕ್ಸಾಮು. ಆಮೇಲೆ ಬಂದಿದ ತಕ್ಷಣ ಅಷ್ಟರಲ್ಲಿ ಎಲ್ಲ ಪೇರೆಂಟ್ಸು ಅವಾಗ ಹೇಳಿದ್ವಿ, ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡಿದ್ವಿ. ಸೊ ಅವರು ಚೇರ್ಮನ್ ಹತ್ರ, ಪ್ರಿನ್ಸಿಪಲ್ ಹತ್ರ ಎಲ್ಲ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು, ಪೊಲೀಸ್ನವರೆಲ್ಲ ಬಂದಿದ್ದರು. ಸೊ ಅವಾಗ ನೆಕ್ಸ್ಟ್ ಎಕ್ಸಾಮ್ಸ್ ಕೆಮಿಸ್ಟ್ರಿ ಇತ್ತು, ಅಷ್ಟರಲ್ಲಿ ನಾನು ಜನವರಿ ಹಾಕೊಂಡು ತಿರ್ಗಾ ಹೋಗಿ ಬರೆದು ಬಂದೆ ಅಂಕಲ್. ಫಸ್ಟ್ ನಿನಗೆ ಎಕ್ಸಾಮ್ ತೆಗೆದೇ ಬರ್ದಿಯಾ ನೀನು ಎಕ್ಸಾಮ್ನ? ಹೌದು, ತೆಗೆದ್ಬಿಟ್ಟೆ ಬರೆದೆ. ತೆಗಿಲೇಬೇಕು ಅಂತ ಹೇಳಿದ್ರಾ, ಇಲ್ಲಾಂದ್ರೆ ಮನೆಗೆ ಹೋಗು ಅಂತ ಹೇಳಿದ್ರಾ? ಇಲ್ಲ, ತೆಗಿಬೇಕು, ಮನೆಗೆ ಹೋಗು ಅಂತ ಏನು ಹೇಳಿಲ್ಲ, ತೆಗಿಬೇಕು ಅಂದರು, ಇಲ್ಲಾಂದ್ರೆ ಅಲೋವಿಲ್ಲ ಅಂದರು. ಓಕೆ, ನಿನಗಾದ ಹಾಗೆ ಎಷ್ಟು ಜನ ಸ್ಟೂಡೆಂಟ್ಸ್ಗೆ ಈಗ ಮಾಡಿದ್ದಾರೆ? ಎಲ್ಲ ಸ್ಟೂಡೆಂಟ್ಸ್ಗೂ 3-4 ಜನಕ್ಕೆ ಮಾಡಿದ್ರು. ನಂಗೆ ಗೊತ್ತಿರೋ ಪ್ರಕಾರ 3-4 ಜನ ಮಾಡಿದ್ರು. ಅವರೆಲ್ಲ ನಿನ್ನ ಸ್ನೇಹಿತರ? ಇಲ್ಲ ಅಂತ ರ್ಯಾಂಡಮ್ ಆಗಿ. ಹಾಂ, ಓಕೆ. ಇದಾದ ಬಳಿಕ ನೀನೇನು ಪೋಷಕರ ಗಮನಕ್ಕೆ ತಂದೆಯಾ ಇದು? ಮನೆಯಲ್ಲಿ ತಂದೆ ತಾಯಿಗಳ ಗಮನಕ್ಕೆ ತಂದೆ? ಹಾಂ ತಂದೆ, ಅಪ್ಪ ಅಮ್ಮಂಗೆ ಹೇಳಿದೆ. ಸೊ ಅಮ್ಮ ಮತ್ತು ಸ್ವಲ್ಪ ಜನ ಪೇರೆಂಟ್ಸ್ ಪ್ರಿನ್ಸಿಪಲ್ ಆಫೀಸ್ಗೆ ಹೋಗಿ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಲಾಸ್ಟ್ ಇಯರ್ ಹೈಕೋರ್ಟ್ ಪ್ರಕಾರ ಎಲ್ಲ ಡಿಸೈಡ್ ಆಗಿದೆಯಲ್ಲ ಇದು, ಆದರೂ ತೆಗೆಸಿದ್ರು. ಓಕೆ. ಹಾಂ, ಮಹಿಳೆಯರಿಗೆ 33% ಮೀಸಲಾತಿ ಕಲ್ಪಿಸುವ ವಿಚಾರದಲ್ಲಿ ಕೇಂದ್ರ ಸರ್ಕಾರವು ದ್ವಂದ್ವ ನಿಲುವನ್ನ ಅನುಸರಿಸ್ತಾ ಇದೆ. ಅಂಡ್ ಇದು ತುಗಲಕ್ ಮಾದರಿಯ ಆಡಳಿತ ಅಂತ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಹಾಗೂ ದಿಶಾ ಸಮಿತಿ ಸದಸ್ಯೆ ತಾರಾ ಚಂದನ್ ಟೀಕಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹಿಳಾ ಮೀಸಲಾತಿ ಮಸೂದೆಯು ರಾಜ್ಯಸಭೆಯಲ್ಲಿ ಅಂಗೀಕಾರವಾದರೂ ಲೋಕಸಭೆಯಲ್ಲಿ ತಡೆಹಿಡಿಯಲ್ಪಟ್ಟಿರುವುದು ಆಶ್ಚರ್ಯಕರ. ಮಹಿಳಾ ಸಬಲೀಕರಣದ ಬಗ್ಗೆ ಬೂಟಾಟಿಕೆಯ ಮಾತುಗಳನ್ನಾಡುವ ಬಿಜೆಪಿ ಸರ್ಕಾರ ವಾಸ್ತವದಲ್ಲಿ ಮಹಿಳೆಯರಿಗೆ ಅಧಿಕಾರ ನೀಡಲು ಹಿಂದೇಟು ಹಾಕುತ್ತಿದೆ ಎಂದು ಕಿಡಿಕಾರಿದರು. ಜಾತಿಗಣತಿ ಆಧಾರಿತ ಮೀಸಲಾತಿಗೆ ಒತ್ತಾಯ. ಹಿಂದುಳಿದ ವರ್ಗಗಳು, ಅಲ್ಪಸಂಖ್ಯಾತರು ಹಾಗೂ SC/ST ಸಮುದಾಯದ ಮಹಿಳೆಯರಿಗೆ ಸಮರ್ಪಕ ಪ್ರಾತಿನಿಧ್ಯ ಸಿಗಬೇಕು. ಇದಕ್ಕಾಗಿ ಜಾತಿಗಣತಿ ವರದಿಯನ್ನು ಆಧಾರವಾಗಿ ಇಟ್ಟುಕೊಳ್ಳುವುದು ಅಗತ್ಯ. ಸಾಮಾಜಿಕ ನ್ಯಾಯವಿಲ್ಲದ ಮೀಸಲಾತಿ ಕೇವಲ ಕಣ್ಣೆರೆಸುವ ತಂತ್ರವಾಗುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟರು. ಕಾಂಗ್ರೆಸ್ ಅವಧಿಯ ಸಾಧನೆ ಸ್ಮರಣೆ. ಕಾಂಗ್ರೆಸ್ ಪಕ್ಷವು ಮಹಿಳೆಯರ ರಾಜಕೀಯ ಸಬಲೀಕರಣಕ್ಕೆ ಭದ್ರ ಬುನಾದಿಯಾಗಬೇಕು. ಗಾಂಧಿ ಅವರು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ತಂದ 73 ಮತ್ತು 74ನೇ ತಿದ್ದುಪಡಿಯಿಂದಾಗಿ ಇಂದು ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ 59% ಮೀಸಲಾತಿ ಸಿಗುತ್ತಿದೆ. ಇದೇ ಮಾತನ್ನ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿಯೂ ಕೇಂದ್ರ ಸರ್ಕಾರ ತಕ್ಷಣವೇ ಜಾರಿಗೆ ತರಬೇಕೆಂದು ಆಗ್ರಹಿಸಿದರು. ಏನು ಲೋಕಸಭೆಯಲ್ಲಿ ಮೊನ್ನೆ ಮಹಿಳಾ ಮಸೂದೆಯ ಒಂದು ಮಂಡನೆ ಆಗಿ ಅದಕ್ಕೆ ಏನು ವಿರೋಧ ಸಿಕ್ಕಿ ಅದು ಪಾಸಾಗಿಲ್ಲ, ಅದಕ್ಕೆ ಇವತ್ತು ಇಡೀ ರಾಜ್ಯದಾದ್ಯಂತ ರಾಷ್ಟ್ರದಾದ್ಯಂತ ನಮ್ಮ ಈ ಮಸೂದೆ ಮಂಡನೆ ಪಾಸಾಗಲಿಕ್ಕೆ ಕಾಂಗ್ರೆಸ್ನವರು ಬಿಡಲಿಲ್ಲ ಅಂತ ಹೇಳಿ ಒಂದು ಅಪವಾದವನ್ನು ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ನಮ್ಮ ವಿರುದ್ಧ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಇವತ್ತು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಿದ್ವಿ. ನಾವು ಮಹಿಳಾ ಮಸೂದೆಯ ವಿರೋಧ ಅಲ್ಲ, ಮಹಿಳಾ ಮಸೂದೆಯ ವಿರುದ್ಧ ಯಾರೂ ಇವತ್ತು ಧ್ವನಿ ಎತ್ತಿದ್ದಲ್ಲ. ನಮಗೆ ಇರುವಂತಹ ಒಂದು ಏನು ಬೇಸರದ ಸಂಗತಿ ಅಂತ ಹೇಳಿದ್ರೆ, ಏನು ಈಗ ಮಾಡಬೇಕಾಯ್ತು ಜಾತಿ ಗಣನೆ, ಆ ಜಾತಿ ಗಣನೆಯನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದಲ್ಲೇ ಜನಸಂಖ್ಯೆಯ ಆಧಾರದ ಮೇಲೆ ಪ್ರಾದೇಶಿಕ ಹಂಚಿಕೆಯನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದು ಬೇಸರದ ಸಂಗತಿ. 2013ರಲ್ಲಿ 2013ರಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ತಂದಂತಹ ಮಸೂದೆಯನ್ನು 33% ಮಹಿಳೆಯರಿಗೆ ಕೊಡಬೇಕು ಅಂತ ಹೇಳಿದಾಗ ಅದನ್ನು ರಾಜ್ಯಸಭೆಯಲ್ಲಿ ಪಾಸ್ ಮಾಡಿ ಲೋಕಸಭೆಯಲ್ಲಿ ತಡೆ ಹಿಡಿದಿದ್ದು ಇದೇ ಮಿತ್ರಮಂಡಳಿ NDA ಏನಿದೆ, ಈ ಮಿತ್ರಮಂಡಳಿ ಅವತ್ತು ತಡೆ ಹಿಡಿತು. ಅವತ್ತು ಅವರಿಗೆ ಅನ್ನಿಸ್ಲಿಲ್ಲ ನಾವು ಮಹಿಳಾ ವಿರೋಧಿಗಳಾಗಿದ್ದೀವಿ ಅಂತ ಹೇಳಿಬಿಟ್ಟು. ಇವತ್ತು ಇದ್ದಕ್ಕಿದ್ದಂಗೆ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದ ಸಂಯೋಜಕಿ VS ಜಮೀಲಾ, ಅಧ್ಯಕ್ಷೆ ಮಂಜುಳಾಬಾಯಿ, ಚಂದ್ರನಾಯಕ್, ಮುಖಂಡರಾದ ಶ್ರುತಿ, ತೀರ್ಥಕುಮಾರಿ ಹಾಗೂ ಇತರರು ಉಪಸ್ಥಿತರಿದ್ದರು. ಮಹಾನ್ ವ್ಯಕ್ತಿಗಳಿಂದ ಉತ್ತಮ ಜೀವನ ರೂಪಿಸಿಕೊಳ್ಳುತ್ತಿದ್ದೇವೆ. ಆದರೆ ಇಂತಹ ಮಹತ್ವದ ಜಯಂತಿ ಕಾರ್ಯಕ್ರಮಗಳಲ್ಲಿ ಸಮುದಾಯ ಭಾಗವಹಿಸುವಿಕೆ ಕಡಿಮೆ ಆಗ್ತಾ ಇರತಕ್ಕಂಥದ್ದು ವಿಷಾದನೀಯ ಅಂತ ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಎಂ ಚಂದ್ರೇಗೌಡ ಕರೆ ನೀಡಿದರು.
ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಗುರುವಾರ ಆಯೋಜಿಸಿದ್ದ ಶ್ರೀ ಭಗೀರಥ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ನಗರದಲ್ಲಿ ಅರ್ಧಕ್ಕೆ ನಿಂತಿರುವ ಭಗೀರಥ ಭವನದ ಕಾಮಗಾರಿಯನ್ನು ಶೀಘ್ರ ಪೂರ್ಣಗೊಳಿಸಬೇಕಾದ ಅಗತ್ಯವಿದೆ. ಸಮುದಾಯದ ಮುಖಂಡರು ಸಭೆ ನಡೆಸಿ ಹಾಸ್ಟೆಲ್ ನಿರ್ಮಾಣದ ಗಮನ ಹರಿಸಬೇಕು. ನಗರಸಭೆಯಿಂದ ಮಂಜೂರಾದ ಜಾಗವನ್ನು ಶಿಕ್ಷಣ ಮತ್ತು ಸಮಾಜಮುಖಿ ಚಟುವಟಿಕೆಗಳಿಗೆ ಬಳಸಿಕೊಳ್ಳಬೇಕು. ಆರ್ಥಿಕವಾಗಿ ಸಬಲರಾದವರು ಈ ಯೋಜನೆಗಳಿಗೆ ಉದಾರವಾಗಿ ಧನಸಹಾಯ ನೀಡಬೇಕೆಂದು ಮನವಿ ಮಾಡಿದರು. ಉಪನ್ಯಾಸ ನೀಡಿದ ಸಾಹಿತಿ ಕೊಟ್ರೇಶ್ ಸುಪಾರ್ ತನ್ನ ಪೂರ್ವಜರ ಮೋಕ್ಷಕ್ಕಾಗಿ ಕಠಿಣ ತಪಸ್ಸು ಮಾಡಿ ಗಂಗೆಯನ್ನು ಭೂಮಿಗೆ ತಂದ ರಾಜರ್ಷಿ ಭಗೀರಥನ ಪ್ರಯತ್ನ ಭಾರತೀಯ ಸಂಸ್ಕೃತಿಯಲ್ಲಿ ಮಾದರಿಯಾಗಿದೆ. ಸಂಕಲ್ಪ ಮತ್ತು ಪರಿಶ್ರಮವಿದ್ದರೆ ಅಸಾಧ್ಯವಾದದ್ದನ್ನು ಸಾಧಿಸಬಹುದು ಎಂಬುದಕ್ಕೆ ಭಗೀರಥನ ಜೀವನವೇ ಸಾಕ್ಷಿ. ಇಂದಿನ ಯುವ ಪೀಳಿಗೆಗೆ ಆತನ ಜೀವನವು ಗುರಿ ಸಾಧನೆಗೆ ಸ್ಫೂರ್ತಿಯಾಗಬೇಕು ಎಂದರು. ಎಲ್ರಿಗೂ ಭಗೀರಥ ಜಯಂತಿಯ ಶುಭಾಶಯಗಳು. ಕರ್ನಾಟಕ ರಾಜ್ಯ ಸರ್ಕಾರದ ಪರವಾಗಿ ಸದರಿ ಈ ಕಾರ್ಯಕ್ರಮವನ್ನು ಡಾಕ್ಟರ್ ತಾರಾನಾಥ್ ಅವರು ಸಮ್ಮುಖದಲ್ಲಿ ಆಯೋಜಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕುಮಾರಿ ಉನ್ನತಿ ಅನ್ನುವರು ಈ ಸಮಾಜದಿಂದ ಕಬಡ್ಡಿಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಮುಂದೆ ಅವರು ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಲಿ ಅಂತ ಕೋರುತ್ತೇನೆ. ಹಾಗೂ ಈ ಸಮಾಜದ ಕೊಡುಗೆ ಭಾಳಷ್ಟಿದೆ. ಭಗೀರಥ ಅವರು ತಮ್ಮ ಅಚಲವಾದ ಭಕ್ತಿಯಿಂದ ಗಂಗೆಯನ್ನು ಪಾತಾಳದ ಭೂಲೋಕಕ್ಕೆ ತರಿಸಿ ಅವರ ಹಿರಿಯರಿಗೆ ಮೋಕ್ಷವನ್ನು ನೀಡಲು ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಅದೇ ಅಚಲವಾದ ವಿಶ್ವಾಸ ಈ ಜನಾಂಗದಲ್ಲಿ. ಕಬಡ್ಡಿ ಕ್ರೀಡೆಯಲ್ಲಿ ರಾಷ್ಟ್ರಮಟ್ಟದಲ್ಲಿ ಸಾಧನೆ ಮಾಡಿರುವ ಎನ್ ಉನ್ನತಿ ಹಾಗೂ ನಿವೃತ್ತ ಸೈನಿಕ ಪ್ರದೀಪ್ ಅವರನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮಕ್ಕೂ ಮುನ್ನ ಭಗೀರಥನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಲಾಯಿತು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಎಚ್.ಪಿ. ತಾರಾನಾಥ್, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಕೋಶಾಧ್ಯಕ್ಷ ಕೆಆರ್ ಹೇಮಂತ್, ಜಿಲ್ಲಾ ಉಪಾರ ಸಂಘದ ಅಧ್ಯಕ್ಷ ಎಸ್ಜೆ ನೀಲಪ್ಪ, ಬೇಲೂರು ತಾಲೂಕು ಅಧ್ಯಕ್ಷ ಲಕ್ಷ್ಮೀಶ್, ಮೋಹನ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಯದೀಶ್ ಕಾರ್ಯಕ್ರಮ ನಿರೂಪಿಸಿದರು. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ರಾಜಘಟ್ಟ ಗ್ರಾಮದಲ್ಲಿ ನಡೆದ ಸಾರ್ವಜನಿಕ ಕಾರ್ಯಕ್ರಮವೊಂದರಲ್ಲಿ ಹಾಲಿ ಜೆಡಿಎಸ್ ಶಾಸಕ ಎಚ್.ಡಿ. ಮಂಜು ಮತ್ತೆ ಮಾಜಿ ಸಚಿವ ಕೆಸಿ ನಾರಾಯಣಗೌಡ ಅವರ ಆಪ್ತ ಶೀಲನಕೆರೆ ಅಂಬರೀಶ್ ನಡುವೆ ತೀವ್ರ ವಾಕ್ಸಮರ ಹಾಗೂ ಜಗಳ ನಡೆದಿರತಕ್ಕಂಥ ಘಟನೆ ವರದಿಯಾಗಿದೆ. ರಾಜಘಟ್ಟ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ನಾಟಕ ಉದ್ಘಾಟನಾ ಸಮಾರಂಭದಲ್ಲಿ ಇಬ್ಬರು ಮುಖಂಡರು ಭಾಗವಹಿಸಿದ್ದರು. ಈ ವೇಳೆ ಶಾಸಕ ಎಚ್.ಡಿ. ಮಂಜು ಮತ್ತು ಶೀಲನೆರೆ ಅಂಬರೀಶ್ ನಡುವೆ ಮಾತಿನ ಚಕಮಕಿ ಆರಂಭವಾಯಿತು. ಶಾಸಕ ಎಚ್.ಡಿ. ಮಂಜು ಅವರು ಅಂಬರೀಶ್ ಅವರನ್ನ ಜಂಪಿಂಗ್ ಸ್ಟಾರ್ ಎಂದು ವ್ಯಂಗ್ಯವಾಡಿದ್ದರು. ಇದಕ್ಕೆ ಪ್ರತಿಯಾಗಿ ಅಂಬರೀಶ್ ಶಾಸಕರು ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಲ್ಲ ಮತ್ತು ಅನುದಾನ ತಂದಿಲ್ಲ ಎಂದು ತೀವ್ರವಾಗಿ ಟೀಕಿಸಿದರು. ಈ ಮಾತಿನಿಂದ ಕೆರಳಿದ ಶಾಸಕ ಮಂಜು ವೇದಿಕೆಯಲ್ಲೇ ಅಂಬರೀಶ್ ಅವರಿಗೆ ಬಹಿರಂಗವಾಗಿ ಆವಾಜ್ ಹಾಕಿದರು. ಇದರಿಂದ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ ಇಬ್ಬರು ಸಾರ್ವಜನಿಕ ವೇದಿಕೆಯಲ್ಲೇ ಪರಸ್ಪರ ವಾಚ್ಯ ಶಬ್ದಗಳಿಂದ ನಿಂದಿಸಿಕೊಳ್ಳುವ ಹಂತಕ್ಕೆ ತಲುಪಿದರು. ವೇದಿಕೆಯ ಮೇಲೆಯೇ ರಾಜಕೀಯ ಮುಖಂಡರ ಈ ಡ್ರಾಮಾವನ್ನ ಕಂಡ ಸ್ಥಳೀಯರು ಮತ್ತು ಅಭಿಮಾನಿಗಳು ಶಾಕ್ ಆಗಿದ್ದಾರೆ. ವಿಷಯ ಕೈಮೀರುತ್ತಿದ್ದಂತೆ ಸ್ಥಳೀಯರು ಮಧ್ಯಪ್ರವೇಶಿಸಿ ಇಬ್ಬರನ್ನು ಸಮಾಧಾನಗೊಳಿಸಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದರು. ಘಟನೆಯ ಸಂಪೂರ್ಣ ದೃಶ್ಯಾವಳಿಗಳನ್ನು ಸ್ಥಳೀಯರು ತಮ್ಮ ಮೊಬೈಲ್ ಫೋನ್ಗಳಲ್ಲಿ ಸೆರೆ ಹಿಡಿದಿದ್ದು, ಇದೀಗ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಕೆಆರ್ಪೇಟೆ ರಾಜಕೀಯ ವಲಯದಲ್ಲಿ ಈ ಘಟನೆ ಇದೀಗ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಈಗ ಅವ್ರವ್ರ ಅಭಿಪ್ರಾಯ ಅವ್ರು ಹೇಳ್ಕೊಂಡಿರ್ತಾರೆ. ಯಾರು ಈಗ ಅವ್ರವ್ರ ಅಭಿಪ್ರಾಯ ಅವ್ರವ್ರು ಅವ್ರವ್ರ ಅಭಿಪ್ರಾಯಗಳು ಅವರು ಮಾತಾಡಿದಾಗ ಸಿಡಿಲು ಬಡಿದು ಇಬ್ಬರು ಯುವ ರೈತರು ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ನಾವಾದಗಿ ಗ್ರಾಮದಲ್ಲಿ ನಡೆದಿದೆ. ನಾವದಗಿ ಗ್ರಾಮದ ರೇವಣಸಿದ್ದ ಮತ್ತು ಜೇವರ್ಗಿಯ ಯಲ್ಲಾಲಿಂಗ ಸಿಡಿಲಿಗೆ ಬಲಿಯಾದ ದುರ್ದೈವಿ ಯುವಕರಾಗಿದ್ದಾರೆ. ಗುರುವಾರ ಸಂಜೆ ಜಮೀನಿನಲ್ಲಿ ಕೃಷಿ ಕೆಲಸ ಮಾಡುತ್ತಿದ್ದಾಗ ಮಳೆ ಶುರುವಾಗಿದೆ. ಹೀಗಾಗಿ ಇಬ್ಬರು ರೈತರು ಜಮೀನಿನಲ್ಲಿದ್ದ ಮಾವಿನ ಮರದ ಕೆಳಗೆ ನಿಂತಿದ್ರು. ಈ ವೇಳೆ ಮಾವಿನ ಮರಕ್ಕೆ ಸಿಡಿಲು ಅಪ್ಪಳಿಸಿದ್ದು ಇಬ್ಬರು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಖಟಕ್ ಚಿಂಚೋಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಖಟಕ್ ಚಿಂಚೋಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಬೆಂಗಳೂರಿನ ಬ್ಯಾಡರಹಳ್ಳಿಯಲ್ಲಿ ಪ್ರಿಯಕರನಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಂತಕಿಯ ಪ್ಲಾನ್ ಕೇಳಿ ಇದೀಗ ಪೊಲೀಸರೇ ಶಾಕ್ ಆಗಿಬಿಟ್ಟಿದ್ದಾರೆ.
ಪ್ರಿಯಕರನನ್ನ ಮನೆಗೆ ಕರೆಸಿಕೊಂಡು ವೆಸ್ಟರ್ನ್ ಸ್ಟೈಲ್ನಲ್ಲಿ ಪ್ರಪೋಸ್ ಮಾಡ್ತೀನಿ ಅಂತ ಕೈಕಾಲು ಕಟ್ಟಿ ಬಟ್ಟೆ ಬಿಚ್ಚಿ ಸೀಮೆಎಣ್ಣೆ ಸುರಿದು ಬೆಂಕಿ ಹಚ್ಚಿದ ಪ್ರಕರಣ ಸ್ಫೋಟಕ ತಿರುವು ಪಡೆದುಕೊಂಡಿದೆ. ಪ್ರಿಯತಮೆ ಪ್ರೇಮಾಳಿಂದ ಕೊಲೆಯಾದ ಕಿರಣ್ ಈಕೆಯನ್ನ ಅವಾಯ್ಡ್ ಮಾಡಿ ಮಾಜಿ ಲವರ್ ಜೊತೆಗೆ ಸಂಪರ್ಕದಲ್ಲಿದ್ದ. ಕೊಲೆಗೆ ಇದೇ ಕಾರಣವಾಗಿರಬಹುದು ಎಂದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ. 4 ವರ್ಷಗಳಿಂದ ಪರಿಚಿತಳಾಗಿದ್ದ ಪ್ರೇಮಾ ಜೊತೆಗೆ ಕಿರಣ್ಗೆ 2 ವರ್ಷದಿಂದ ಪ್ರೇಮವಾಗಿತ್ತು. ಆದರೆ ಇದ್ದಕ್ಕಿದ್ದಂತೆ ಪ್ರೇಮಾಳನ್ನ ಅವಾಯ್ಡ್ ಮಾಡಲು ಶುರು ಮಾಡಿದ್ದ ಕಿರಣ್ ಮಾಜಿ ಪ್ರಿಯತಮೆಯೊಂದಿಗೆ ಸಂಪರ್ಕದಲ್ಲಿದ್ದ. ಇತ್ತೀಚೆಗೆ ಆಕೆಯ ಬರ್ತ್ಡೇ ಕೂಡ ಸೆಲೆಬ್ರೇಷನ್ ಮಾಡಿ ಫೋಟೋಸ್ ಕೂಡ ತೆಗೆದುಕೊಂಡಿದ್ದ. ಇದನ್ನು ನೋಡಿದ ಪ್ರೇಮಾ ಕಿರಣ್ ಜೊತೆಗೆ ಗಲಾಟೆ ಮಾಡಿದ್ದಳು. ಆ ಬಳಿಕ ಕಿರಣ್ ಪ್ರೇಮಾಳ ನಂಬರ್ನೇ ಬ್ಲಾಕ್ ಮಾಡಿದ್ದ. ಅವಾಯ್ಡ್ ಮಾಡುತ್ತಿದ್ದ ಕಾರಣದಿಂದಾಗಿ ಕಿರಣ್ನ ಕೊಲೆ ಮಾಡಿ ತಾನು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ಪ್ರೇಮಾ ಪ್ಲಾನ್ ಮಾಡಿದ್ದಳು. ಇದಕ್ಕಾಗಿ ಸಾಕಷ್ಟು ತಯಾರಿ ಕೂಡ ಮಾಡಿಕೊಂಡಿದ್ದಳು. ಕ್ಯಾನ್ ಹಿಡಿದುಕೊಂಡು ಹೋಗಿ ಬ್ಯಾಡ್ರಹಳ್ಳಿ ಲಿಮಿಟ್ಸ್ ಅಂಗಡಿಯೊಂದರಲ್ಲಿ 4 ಲೀಟರ್ ಸೀಮೆಎಣ್ಣೆ ಖರೀದಿ ಮಾಡಿದ್ಲು. ಅಲ್ಲದೆ 2 ಲೀಟರ್ ಬಾಟಲ್ನಲ್ಲಿ 200 ರುಗೆ ಪೆಟ್ರೋಲ್ ಸಹ ಖರೀದಿಸಿದ್ದಳು. ಬಳಿಕ ಬೇರೊಂದು ನಂಬರ್ನಿಂದ ಕಿರಣ್ಗೆ ಕರೆ ಮಾಡಿದ್ದ ಪ್ರೇಮಾ ನೀನು ಹೇಳಿದ್ದ ದಿನವೇ ಮದುವೆ ಆಗೋಣ ಅಂತ ಹೇಳಿದ್ದಳು. ಅಷ್ಟರಲ್ಲೇ ಕೊಲೆಗೆ ಪ್ಲಾನ್ ನಡೆದಿತ್ತು ಅಂತ ಹೇಳಲಾಗ್ತಿದೆ. ಬಾಯ್ ಫ್ರೆಂಡ್ ಬರುವ ಮೊದಲೇ ಬಕೆಟ್ನಲ್ಲಿ 2 ಮಿಕ್ಸ್ ಮಾಡಿ ಇಟ್ಟಿದ್ಲು. ಕಿರಣ್ ಬರ್ತಿದ್ದಂತೆ ವೆಸ್ಟರ್ನ್ ಸ್ಟೈಲ್ನಲ್ಲಿ ಪ್ರಪೋಸ್ ಮಾಡೋದಾಗಿ ಹೇಳಿ ಕೈಕಟ್ಟಿ ಕಣ್ಣಿಗೆ ಬಟ್ಟೆ ಕಟ್ಟಿ ಪೆಟ್ರೋಲ್ ಎರಚಿ ಬೆಂಕಿಗಿರಿ ಕೊಲೆ ಮಾಡಿದ್ದಾಳೆ. ನನ್ನ ಅವಾಯ್ಡ್ ಮಾಡಿದವನು ಇರಬಾರದು, ಅವನನ್ನ ಸಾಯಿಸಿ ಬಳಿಕ ತಾನೂ ಸಾಯಬೇಕು ಅಂದುಕೊಂಡಿದ್ದಳು. ಆದರೆ ಬೆಂಕಿ ಶಾಖದಿಂದ ಹೊರಗೆ ಬಂದಿದ್ಲು ಎನ್ನಲಾಗಿದೆ. ಸದ್ಯ ಬ್ಯಾಡ್ರಹಳ್ಳಿ ಪೊಲೀಸರು ಸೀಮೆಎಣ್ಣೆ ಖರೀದಿ ಜಾಗ, ಪೆಟ್ರೋಲ್ ಖರೀದಿ ಜಾಗಗಳಲ್ಲಿ ಸ್ಥಳ ಮಹಜರು ನಡೆಸ್ತಾ ಇದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಹೊಳೆನರಸೀಪುರ ತಾಲೂಕು ಹಳ್ಳಿ ಮೈಸೂರು ಹೋಬಳಿ ಆನೆಕನ್ನಂಬಾಡಿ ಸರ್ಕಾರಿ ಪ್ರೌಢಶಾಲೆಗೆ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 100ಕ್ಕೆ 100 ಫಲಿತಾಂಶ ಬಂದಿದೆ. ಆದ್ದರಿಂದ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು, ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಲಿಂಗೇಗೌಡ ಹಾಗೂ ಆನೆಕನ್ನಂಬಾಡಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಸಂಗಪ್ಪ ರಕಸಗಿ, ವಿಜಯಕುಮಾರ್, ಯಶೋಧ ಹಾಗೂ ಹಿಂದಿ ಶಿಕ್ಷಕರು, ಸಮಾಜ ಶಿಕ್ಷಕರು ಬೈರಯ್ಯ ಸರ್, ವಿಜ್ಞಾನ ಶಿಕ್ಷಕರ ವೃಂದದವರಿಗೆ ಗ್ರಾಮಸ್ಥರು ಹಾಗೂ ಆನೆಕನ್ನಂಬಾಡಿ ಸುತ್ತಮುತ್ತಲಿನ ಗ್ರಾಮಸ್ಥರು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಲಾಯಿತು. ಮತ್ತೊಮ್ಮೆ ಹೆಡ್ಲೈನ್. ಉಪಚುನಾವಣೆ ಬೆನ್ನಲ್ಲೇ ದೆಹಲಿಯಲ್ಲಿ ಡಿಕೆಶಿ ಸದ್ದಿಲ್ಲದ ಕಸರತ್ತು. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಜೋರು. ದೆಹಲಿ ಅಂಗಳದಲ್ಲಿ ಹೈಕಮಾಂಡ್ ತೀರ್ಮಾನಕ್ಕಾಗಿ ಕಾಯುತ್ತಿರೋ ನಾಯಕರು. ಗ್ರಾಮೀಣ ಪ್ರತಿಭೆಯ ಮಿಂಚಿನ ಸಾಧನೆ. ರಾಜ್ಯಕ್ಕೆ ತೃತೀಯ, ಹಾಸನ ಜಿಲ್ಲೆಗೆ ಪ್ರಥಮ ಸ್ಥಾನ. ಐಎಎಸ್ ಅಧಿಕಾರಿಯಾಗುವ ಕನಸುತ್ತ ವಿದ್ಯಾರ್ಥಿ ಸುಮೇಧಾ ಮೌರ್ಯ. ಜನಿವಾರ ತೆಗೆಸಿದ್ರೆ ಮಾತ್ರ ಪರೀಕ್ಷೆ. ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಗೆ ಅವಮಾನ. ಜನಿವಾರ ತೆಗೆಸಲು ಒತ್ತಾಯಿಸಿದ ಸಿಬ್ಬಂದಿ ವಿರುದ್ಧ ಪೋಷಕರ ಆಕ್ರೋಶ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸತ್ಯದ ಕಡೆ ನಮ್ಮ ನಡೆ.